ಬಡ ವಿದ್ಯಾರ್ಥಿಗಳು ಅಂದ್ರೆ ಮನುಷ್ಯತ್ವನೇ ಇಲ್ವಾ ಸ್ವಾಮಿ? ಕಾಲಿಗೆ ಬಿದ್ರು ಎಕ್ಸಾಮ್ ಬರೆಯಲು ಅವಕಾಶ ಕೊಡ್ಲಿಲ್ಲ. ಇದು ತುಮಕೂರು ವಿಶ್ವವಿದ್ಯಾನಿಲಯದ ಕರ್ಮಕಾಂಡದ ಸುದ್ದಿ. ಪ್ರತಿಯೊಬ್ಬರಿಗೂ ಶಿಕ್ಷಣ ಅತಿ ಮುಖ್ಯವಾದ ಸವಲತ್ತು. ಶಿಕ್ಷಣಕ್ಕಾಗಿ ಅದೆಷ್ಟೋ ಮಂದಿ ಕಷ್ಟಗಳ ನಡುವೆ ಶಾಲಾ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಆದ್ರೆ ವಿದ್ಯಾರ್ಥಿಗಳಿಗೆ ಕೆಲ ಅಧ್ಯಾಪಕರು ಪ್ರಿನ್ಸಿಪಲ್ಗಳೇ ವಿಲನ್ ಆಗ್ತಾರೆ. ಅವರು ಮಾಡುವ ಕೇವಲ ಒಂದು ತಪ್ಪಿನಿಂದ ಇಂದು ಅದೆಷ್ಟೋ ವಿದ್ಯಾರ್ಥಿಗಳ ಬದುಕು ಮೂರಾಬಟ್ಟಿಯಾಗಿದೆ. ಶಿಕ್ಷಕರು ಎಂದ್ರೆ ದೇವರ ಸಮಾನರಾದವರು, ಸಾವಿರಾರು ಮಕ್ಕಳ ಭವಿಷ್ಯವನ್ನ ರೂಪಿಸುವವರು ಅಂತ ಹೇಳಲಾಗುತ್ತೆ. ಆದ್ರೆ ವಿಶ್ವವಿದ್ಯಾನಿಲಯದ ಅಧ್ಯಾಪಕರು ಪರೀಕ್ಷಾ ಸಿಬ್ಬಂದಿ ಮಾಡಿದ ಎಡವಟ್ಟಿನಿಂದ ಇದೀಗ ಬಡ ವಿದ್ಯಾರ್ಥಿಯೊಬ್ಬ ಬೀದಿ ಪಾಲಾಗಿರೋ ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿರುವುದು ಶೈಕ್ಷಣಿಕ ನಗರಿ ಅಂತ ಖ್ಯಾತಿ ಪಡೆದಿರುವ ನಮ್ಮ ತುಮಕೂರಿನಲ್ಲಿ. ಹೌದು, ಶೈಕ್ಷಣಿಕ ನಗರಿ ಅಂತಾನೆ ಫುಲ್ ಫೇಮಸ್ ಆಗಿರೋ ನಮ್ಮ ತುಮಕೂರಿನಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಡದ ಹಿನ್ನೆಲೆ ಬೀದಿಗೆ ಬಿದ್ದಿದ್ದಾನೆ. ಹೀಗೆ ರಸ್ತೆಯಲ್ಲಿ ಹೂ ಕಡಲೆಕಾಯಿ ಮಾರಾಟ ಮಾಡ್ತಾ ಇರೋ ವಿದ್ಯಾರ್ಥಿಯ ಹೆಸರು ನಾಗೇಂದ್ರ ಅಂತ. ತುಮಕೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ. 2023ರಲ್ಲಿ MSW ಮಾಡಲು ಜಾಯಿನ್ ಆಗ್ತಾರೆ. ಆದ್ರೆ ಬಡ ವಿದ್ಯಾರ್ಥಿ ನಾಗೇಂದ್ರ ಅವರ ದುರಾದೃಷ್ಟನೋ ಏನೋ, ಕಾಲೇಜಿಗೆ ಸೇರಿದ ಕೆಲ ತಿಂಗಳುಗಳಲ್ಲಿಯೇ ತಮ್ಮ ತಾಯಿಯನ್ನ ಕಳೆದುಕೊಳ್ತಾರೆ. ಅದಾದ 1 ವರ್ಷದ ಬಳಿಕ ತಂದೆಯನ್ನ ಕೂಡ ನಾಗೇಂದ್ರ ಕಳೆದುಕೊಳ್ತಾರೆ. ಇದರಿಂದ ವಿದ್ಯಾಭ್ಯಾಸ ಮಾಡಲು ಸಾಕಷ್ಟು ಕಷ್ಟ ಆಗಿತ್ತು. ಹೀಗಾಗಿ ರಾತ್ರಿ ವೇಳೆ ಕೆಲಸ ಮಾಡಿ ಕಾಲೇಜಿಗೆ ಹೋಗ್ತಾ ಇದ್ರು. ಕಷ್ಟ ಇದ್ದಿದ್ರಿಂದ ನಾಗೇಂದ್ರ ಕೆಲ ದಿನಗಳು ಕಾಲೇಜಿಗೆ ಬಂಕ್ ಹಾಕಿ ಕಡ್ಲೆಕಾಯಿ ಹೂವು ಮಾರಾಟಕ್ಕೆ ಇಳಿದು ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು. ಇನ್ನು ಬಡ ವಿದ್ಯಾರ್ಥಿ ನಾಗೇಂದ್ರ MSW 3 ಸೆಮಿಸ್ಟರ್ಗಳನ್ನ ಯಶಸ್ವಿಯಾಗಿ ಪೂರೈಸಿದ್ರು. ಅಷ್ಟೇ ಅಲ್ಲ, ಎಕ್ಸಾಮ್ ಅಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಕೂಡ ಬಂದಿತ್ತು. 2024ರಲ್ಲಿ 4ನೇ ಸೆಮಿಸ್ಟರ್ ಎಕ್ಸಾಮ್ ಬಂದಿದ್ದು ಬಡ ವಿದ್ಯಾರ್ಥಿ ಕಷ್ಟಪಟ್ಟು ದುಡಿದು ಎಕ್ಸಾಮ್ ಹಣವನ್ನ ಕೂಡ ಕಟ್ಟಿದ್ರು. ಆದ್ರೆ ಪರೀಕ್ಷೆ ಬರೆಯಲು ಹಾಜರಾತಿ ಕಡಿಮೆ ಇದ್ದಿದ್ರಿಂದ ಆಲ್ ಟಿಕೆಟ್ ಮಾತ್ರ ಬಂದಿರಲಿಲ್ಲ. ಹೀಗಾಗಿ ಪರೀಕ್ಷೆ ಬರೆಯಲು ಅವಕಾಶ ಕೊಡಿ ಅಂತ ಕಾಲಿಗೆ ಬಿದ್ರು ಪ್ರಾಧ್ಯಾಪಕರ ಮನಸ್ಸು ಮಾತ್ರ ಕರಗಲಿಲ್ಲ. ಪರೀಕ್ಷೆಗೆ ಅವಕಾಶ ಕೊಡುವಂತೆ ಮನವಿ ಪತ್ರ ಕೊಟ್ಟರೂ ಕೂಡ ಆ ಪತ್ರವನ್ನ ಪ್ರಾಧ್ಯಾಪಕರೊಬ್ಬರು ಹರಿದು ಮುಖದ ಮೇಲೆ ಎಸೆದ್ರು ಎಂದು ನೊಂದ ವಿದ್ಯಾರ್ಥಿ ಆರೋಪ ಮಾಡಿದ್ರು. ಇನ್ನು 2024ರಲ್ಲಿ ವಿದ್ಯಾರ್ಥಿ ನಾಗೇಂದ್ರ ಅವರ ಕ್ಲಾಸ್ನಲ್ಲಿ ಸುಮಾರು 12 ಮಂದಿಯ ಹಾಜರಾತಿ ಕಡಿಮೆ ಇತ್ತಂತೆ. ಆದ್ರೆ ಎಲ್ಲರಿಗೂ ಪರೀಕ್ಷೆ ಬರೆಯಲು ಅವಕಾಶ ಕೊಡಲಾಗಿದ್ದು 2ರಿಂದ 3 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಮಾತ್ರ ಅವಕಾಶವನ್ನ ಕೊಟ್ಟಿಲ್ವಂತೆ. ನಾನು MSW ಮಾಡ್ತಿದ್ದೆ 2023 2024ರಲ್ಲಿ MSW ಮಾಡ್ತಿದ್ದೆ. ಸೊ 2023ರಲ್ಲಿ 21ರಲ್ಲಿ ನಮ್ಮತ್ತಿರೋಯ್ತು, 22ರಲ್ಲಿ ನಮ್ಮತ್ತಿರೋಯ್ತು. ಸೊ ನಂಗೆ ಯಾರೂ ಇರಲಿಲ್ಲ. 2023ರಲ್ಲಿ ನಮ್ಮ ಅಕ್ಕನ ಮಗಳನ್ನ ಮದುವೆ ಆಗ್ಬಿಟ್ಟು ತುಮಕೂರಿಗೆ ಬಂದು ನಾವು ನೈಟೆಲ್ಲ ಮಾರ್ಕೆಟಲ್ಲಿ APMC ಮಾರ್ಕೆಟಲ್ಲಿ 2023ರಲ್ಲಿ ಟೀ ಮಾರ್ಕೊಂಡು GPT ಕಾಲೇಜ್ ಮುಂದೆಗಡೆ ನನ್ನ ವೈಫು ನಾನು ಕಡಲೆಕಾಯಿ ಮಾರ್ಕೊಂಡು ಬೆಳಿಗ್ಗೆ ಹೊತ್ತು ಕಾಲೇಜ್ಗೆ ಹೋಗ್ತಿದ್ದೆ. 2023ರಲ್ಲಿ ಕಾಲೇಜ್ಗೆ ಹೋಗ್ತಿದ್ದೆ. ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ ಆಗಿರ್ಬೋದು, ಥರ್ಡ್ ಸೆಮ್ ಆಗಿರ್ಬೋದು, ಎಲ್ಲನೂ 65 ಅಬೋವ್ ಪರ್ಸೆಂಟೇಜ್ ತಗೊಂಡು ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೀನಿ. 2024ರಲ್ಲಿ ಏನಾಯ್ತು ಅಂದರೆ ನನಗೆ ಅಟೆಂಡೆನ್ಸ್ ಶಾರ್ಟೇಜ್ ಇರೋದಿಲ್ಲ. ಸುಮಾರು 12 ಜನ ಸ್ಟೂಡೆಂಟ್ಸ್ ಇದ್ವಿ. 12 ಜನದಲ್ಲಿ ನಾನು ಒಬ್ಬ. 12 ಜನದಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ಹಂಗಾಗಿ ನಮಗೆ ಎಕ್ಸಾಮ್ ಕೊಡಲಿಲ್ಲ ಅಂದರೆ 12 ಜನಕ್ಕೂ ಕೊಡಬಾರ್ದಾಯಿತು. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಕ್ಲಾಸ್ಮೇಟ್ 3 ಜನಕ್ಕೆ, ನಾನು ಸೇರಿಸಿ ಇನ್ನೊಂದು 2ರಿಗೆ 3 ಜನಕ್ಕೆ ಅವ್ರು ಎಕ್ಸಾಮ್ ಕೊಡಲಿಲ್ಲ. ಎಕ್ಸಾಮ್ ಫೀಸ್ ಕೂಡ ಕಟ್ಟಿಸ್ಕೊಂಡಿದ್ರು. ಮಾನ್ಯರ ಇವತ್ತು ಕುಲಪತಿ ಆಗಿರೋಂಥ ಬೆಂಗಳೂರು ವಿಶ್ವವಿದ್ಯಾಲಯದ ರಮೇಶ್ ಅವರು ನನ್ನ ಹತ್ರ ಎಕ್ಸಾಮ್ ಫೀಸ್ ಕಟ್ಟಿಸ್ಕೊಂಡು ನೀವು ಎಕ್ಸಾಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಫೀಸ್ ದಿನ ಕರೆದುಬಿಟ್ಟು
ಎಕ್ಸಾಮ್ ದಿವಸ ಆಲ್ ಟಿಕೆಟ್ ಪ್ರಿಂಟ್ ಆಗಿಲ್ಲಪ್ಪ, ಆಲ್ ಟಿಕೆಟ್ ಬಂದಿಲ್ಲ, ನಾವು ಎಕ್ಸಾಮ್ ಕೊಡಲ್ಲ ಅಂತ ಹೇಳ್ಬಿಟ್ರು. ಆವಾಗ ನಾನು ಇಮಿಡಿಯೇಟಾಗಿ ಎಕ್ಸಾಮ್ ಸೆಷನ್ಗೆ ಹೋದೆ. ಅಲ್ಲೋಗ್ಬಿಟ್ಟು ಸುಮನ್ ಸರ್ ಅಂತ ಇದ್ರು, ಸುಮನ್ ಸರ್ನ ಕೇಳಿದೆ, ಸರ್ ಎಕ್ಸಾಮ್ ಈ ಥರ ತೊಂದರೆ ಆಗಿದೆ, ಆಲ್ ಟಿಕೆಟ್ ಬಂದಿಲ್ಲ, ಆಲ್ ಟಿಕೆಟ್ ಏನಾದರೂ ವ್ಯವಸ್ಥೆ ಅಂತ ಕೇಳಿದೆ. ನೋಡಪ್ಪ ಈ ಥರ ಲೆಟ್ರ್ ಬರ್ಕೋ, ಆ ಲೆಟ್ರ್ ಬರ್ಕೊಂಡು ನಿಮ್ಮ ರಮೇಶ್ ಸರ್ ಹತ್ರ ಒಂದು ಸೈನ್ ಹಾಕ್ಸ್ಕೊ, ಆ ಸೈನ್ ಹಾಕ್ಸ್ಕೊಬಂದರೆ ನಾವು ಎಕ್ಸಾಮ್ ಕೊಡ್ತೀವಿ ಅಂದರು. ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅಟೆಂಡ್ಸ್ ಸರ್ ಒಂದು ಲೆಟ್ರ್ ಬರ್ಕೊಡಿ, ಆಲ್ ಟಿಕೆಟ್ ಮುಂದೆ ಮಾಡ್ಕೊಡ್ತಂತೆ, ಎಕ್ಸಾಮ್ ಸೆಷನ್ನು ಪರೀಕ್ಷಾಂಗ ವಿಭಾಗದಲ್ಲಿ ಹೇಳಿದರು ಅಂತ ಹೇಳಿದೆ. ಸುಮನ್ ಸರ್ ಹೇಳಿದರು ಅಂತ ಹೇಳಿದರೆ ಯಾವನೋ ಒಂದು ಸುಮನ್ ಅಂತ ಅಂದ್ಬಿಟ್ರು ನಾನು ಬರ್ದಿರೋಂಥ ಲೆಟ್ರನ್ನ ನನ್ನ ಮಕ್ಕೆಸಿಬಿಟ್ರು. ನಮ್ಮ ಎಮ್ ಎ ಶಬ್ಳಿ ವಿಭಾಗದ ಎಲ್ಲ ಸ್ಟಾಫು ಅಲ್ಲೇ ಇದ್ದರು. ಸರ್ ಕಾಲಿಗೆ ಬೀಳ್ತೀನಿ ಸರ್, ನಾನು ಸಾಲ ಮಾಡಿ ನೈಟ್ ನಮ್ಮ ತಂದೆ ತಾಯಿ ಇಲ್ಲ ಸಾಲ ಮಾಡಿ ಈ ಥರ ನಾನು ಫೀಸ್ ಕಟ್ಟಿದ್ದೀನಿ, ನನಗೆ ತೊಂದರೆ ಮಾಡಿಕೊಟ್ಟು ಸರ್ ಇದೊಂದು ಮಾಡಿಕೊಡಿ ಸರ್ ಅಂತ ಕೇಳಿದೆ. ನಾವು ಎಕ್ಸಾಮ್ ಕೊಡಲ್ಲಪ್ಪ, ನೀನು ಮಾರ್ಕೆಟಲ್ಲಿ ಟೀಮ್ ಮಾರಿದೆಯಾ, ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ನೀನು ಟೀಮ್ ಮಾರಿದೆಯಾ, ಹಂಗಾಗಿ ನಾವು ಎಕ್ಸಾಮ್ ಕೊಡೋಕ್ಕೆ ಬರೋಲ್ಲ, ಅಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗಿರುತ್ತೆ ಈ ಥರ ಕತೆ ಕಟ್ಬಿಟ್ಟು ನನಗೆ ಎಕ್ಸಾಮ್ ಕೊಡಲಿಲ್ಲ. ಆವಾಗ ನಾನು ಆಟೋಮೆಟಿಕ್ಕು ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟು ವಾಪಸ್ ಬಂದೆ. ಇನ್ನು 2024ರಿಂದಲೂ ಎಂಎಸ್ಡಬ್ಲ್ಯೂನ 4ನೇ ಸೆಮಿಸ್ಟರ್ ಎಕ್ಸಾಮ್ ಬರೆಯಲು ಅವಕಾಶ ಕೊಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ರೂ ಕೂಡ ಈವರೆಗೂ ಅವಕಾಶನೇ ಕೊಡ್ತಾ ಇಲ್ವಂತೆ. ಇತ್ತ ಪರೀಕ್ಷೆಯಿಂದ ವಂಚಿತವಾಗಿರುವ ವಿದ್ಯಾರ್ಥಿ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದು ಸಂಬಂಧಿಕರು ಸೇರಿ ಅಕ್ಕನ ಮಗಳನ್ನ ಕೊಟ್ಟು ಮದುವೆನೂ ಮಾಡಿದ್ದಾರಂತೆ. ತನ್ನ ಜೀವನದ ದೋಣಿಯನ್ನ ಮುಂದೆ ಸಾಗಿಸುವ ನಿಟ್ಟಿನಲ್ಲಿ ಬಡ ವಿದ್ಯಾರ್ಥಿ ಖಾಸಗಿ ಬ್ಯಾಂಕ್ನಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಗಂಡ ಹೆಂಡತಿ ರಸ್ತೆ ಬದಿ ಹೂ ಕಡಲೆಕಾಯಿ ಮಾರ್ತಾ ಜೀವನ ಸಾಗಿಸ್ತಿದ್ದಾರೆ. ಈ ವರ್ಷನಾದರೂ ನನಗೆ ಎಕ್ಸಾಮ್ ಕೊಡಿ ಸರ್ ಅಂತ ಹೋಗಿ ಪರಶುರಾಮ್ ಸರ್ನ ಕೇಳ್ಕೊಂಡಿದ್ದೀನಿ. ಪರಶುರಾಮ್ ಸರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಇಲ್ಲಪ್ಪ ನಾವು ಎಕ್ಸಾಮ್ ಕೊಡ್ತೀನಿ, ನೀನು ಕಷ್ಟಪಟ್ಟಿದೆ, ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಇವಾಗಿರೋ ಚೇರ್ಮನು ಚೆನ್ನಾಗಿ ರೆಸ್ಪಾನ್ಸ್ ಮಾಡವ್ರೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಬಿಟ್ಟು ನೀನು ಹೇಳಪ್ಪ ಹೋಗಿ ಕಾನೂನು ಪ್ರಕಾರ ಏನೈತೆ ಪ್ರೊಸೀಜರ್ ಕೇಳ್ಕಪ್ಪ, ನಾನು ಎಕ್ಸಾಮ್ ಕೊಡ್ತೀನಿ ಅಂದರು. ಎಕ್ಸಾಮ್ ಸೆಷನ್ಗೆ ಹೋಗ್ಬಿಟ್ಟು ಲೆಟ್ರ್ ಬರೆದು ಉಪಕುಲ ಸಚಿವರಿಗೆ ಸುಚೇತಾ ಸರ್ಗೆ ಕೇಳಿದೆ. ಆವಾಗ ಅಟೆಂಡೆನ್ಸ್ ಕೊಟ್ಟರೆ ನಾವು ಕೊಡ್ಬೋದು ಅಂತ ಶ್ರುತಿ ಮೇಡಮ್ ಹೇಳಿದರು. ನಮ್ಮ ಡಿಪಾರ್ಟ್ಮೆಂಟ್ ಕೇಸ್ ವರ್ಕರ್ ಹೇಳಿದ ತಕ್ಷಣ ಇವರು ಪರಶುರಾಮ್ ಸರು ಇವನಮ್ಮ ಇವ್ನಿಗೆ ಅಟೆಂಡೆನ್ಸ್ ಕೊಟ್ಬಿಟ್ಟು ಎಕ್ಸಾಮ್ ಕೊಡಿ, ಹುಡುಗಿಗೆ ಒಂದು ಅನುಕೂಲ ಆಗಲಿ ಅಂತ ಅನುಷಾ ಮೇಡಮ್ಗೆ ಹೇಳಿದರು. ಸೊ ಅನುಷಾ ಮೇಡಮ್ ಏನು ಹೇಳಿದರು, ನಂಗೆ ಹೋದ ತಿಂಗಳು ಪೇಮೆಂಟ್ ಸ್ಲಿಪ್ಪು ಅಂದರೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿಬಿಟ್ಟು ಹೋದ ತಿಂಗಳು ಸ್ಯಾಲ್ರಿ ಕ್ರೆಡಿಟ್ ಆಗಿದೆ, ಯಾವುದೇ ಕಾರಣಕ್ಕೂ ನಿಂಗೆ ಅಟೆಂಡೆನ್ಸ್ ಕೊಡೋಕ್ಕಾಗಲ್ಲ, ಈ ತಿಂಗಳದ್ದು ಮಾತ್ರ ಅಟೆಂಡೆನ್ಸ್ ಕೊಡ್ಬೋದು. ಸೊ ನಾನು ಐ ಎಮ್ ವೆಲ್ ನಾನು ಕೈಲಿ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಪರಶುರಾಮ್ ಸರ್ಗೆ ಹೇಳಿದರು. ಪರಶುರಾಮ್ ಸರು ಅದೇ ಹೇಳಿದರು. ಸರ್ ನನಗೆ ಹೇಳಿದೆ, ಸರ್ ಹೋದ ವರ್ಷ 2020 ಅನ್ಯಾಯ ಆಗಿದೆ, ನಿಮಗೂ ಗೊತ್ತು. ನನ್ನ ಹತ್ರ ಎಕ್ಸಾಮ್ ಫೀಸು ಕಟ್ಟಿಸ್ಕೊಂಡು ಡೆಸೆಂಟೇಷನು ಫೀಲ್ಡ್ ವರ್ಕು ಎಲ್ಲ ರಿಪೋರ್ಟ್ಸ್ ಇದ್ದರೂ ಕೊಡಲಿಲ್ಲ ಸರ್, ದಯವಿಟ್ಟು ಮಾಡಿಕೊಡಿ ಸರ್ ಅಂತ ಹೇಳಿದೆ. ನಾನೇನಪ್ಪ ಮಾಡೋಣಾಗಿದ್ರೆ ಆವಾಗ ನಾನು ಇದ್ದಿದ್ರೆ ನಾನು ಮಾಡಿಕೊಡ್ತಿದ್ದೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಕಾನೂನು ಪ್ರಕಾರ ಅದೈತೆ, ನಾನು ಕೊಡೋಕ್ಕಾಗಲ್ಲ, ನೀವು ಈಸಿ ಹತ್ರ ಮಾತಾಡೋಕೆ. ಇನ್ನು ಈಗ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆಗಳು ಆರಂಭ ಆಗ್ತಾ ಇದ್ದು, ಈ ವರ್ಷ ಆದ್ರೂ ಪರೀಕ್ಷೆ ಬರೆಯಲು ಅವಕಾಶ ಕೊಡಿ ಅಂತ ಕೇಳಿದ್ರೆ ನೀನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ಯಾ, ನಿನಗೆ ಹಾಜರಾತಿ ಕೊಡಲು ಆಗೋದಿಲ್ಲ ಅಂತ ರೇಗ್ತಿದ್ದಾರಂತೆ. ಪರೀಕ್ಷೆ ಬರೆದು ಒಳ್ಳೆ ಕೆಲಸ ಪಡಿಬೇಕಂತ ಆಸೆ ಇಟ್ಕೊಂಡಿದ್ದ ವಿದ್ಯಾರ್ಥಿ ಬಾಳಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಆಡಳಿತದಾರರು ಅಧ್ಯಾಪಕರು ಚೆಲ್ಲಾಟ ಆಡ್ತಾ ಇದ್ದು ಬಡ ವಿದ್ಯಾರ್ಥಿ ಕಂಗಾಲಾಗಿದ್ದಾನೆ. ಈ ವರ್ಷನಾದರೂ ನನಗೆ ಎಕ್ಸಾಮ್ ಕೊಡಿ. ಯಾಕೆ ಕೇಳ್ಕೊಳ್ತೀನಿ ಅಂದರೆ ನನಗೆ ಆಲ್ರೆಡಿ 26 ವರ್ಷ, ಮುಂದೆ ಇನ್ನೊಂದು ವರ್ಷ ಕಳೆದ್ರೆ ನೆಕ್ಸ್ಟ್ ಇಯರ್ ಬಾ ಅಂದರೆ ನನ್ನ ಕೈಲಿ ಆಗಲ್ಲ. ಯಾಕಂದರೆ ನನ್ನ ಫ್ಯಾಮಿಲಿ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನಗೆ ದುಡಿಯೋರು ಯಾರೂ ಇಲ್ಲ. ಹಂಗೋಸ್ಕರ ನನ್ನ ಮನೆ ನಾನೇ ಸಾಕಬೇಕು. ನನಗೆ ಬೆನ್ನು ಬೇರೆ ಆಗಲ್ಲ, ಕಾಲು ಬೇರೆ ಆಗಲ್ಲ, ಡಿಸ್ಕ್ ಬಲ್ಜ್ ಐತೆ. ನನಗೆ 27 ವರ್ಷಕ್ಕೆ ತಿರ್ಗಾ MSW ಇನ್ವ್ಯಾಲಿಡ್ ಆಗುತ್ತೆ, ಕೋರ್ಸೇ ಇನ್ವ್ಯಾಲಿಡು. ಆಮೇಲೆ ನಾನು ಏನು ಮಾಡಿ 2 ವರ್ಷ ನಾವು ಟೀಮ್ ಮಾರ್ಕೊಂಡು ನಾನು ನನ್ನ ವೈಫ್ ಕಷ್ಟಪಟ್ಟು ಓದಿದ್ಕು ನನಗೆ ಏನು ಪ್ರಯೋಜನ. 2027 ಬಂದರೆ ಕೋರ್ಸ್ ಇನ್ವ್ಯಾಲಿಡ್, ತಿರ್ಗಾ ಫಸ್ಟ್ ಇಯರ್ಗೆ ಬಾ, ಸೆಕೆಂಡ್ ಅಡ್ಮಿಷನ್ ಆಗು, ಸೆಕೆಂಡ್ ಇಯರ್ ಬಂದರೆ ನನಗೆ ಎಲ್ಲೂ ಹೋಗೋಣ. ಇವಾಗ ನಾನು 2 ವರ್ಷ ಮಾಡೋದು ದುಸ್ಥಿತಿ. ಹಂಗಾಗಿ ಇದನ್ನು ನಾನು ಎಕ್ಸಾಮ್ ಫೀಸ್ ಕಟ್ಟೋದನ್ನ ಸಂಪೂರ್ಣವಾಗಿ ಗಂಭೀರಿಸ್ಕೊಂಡು ಸ್ವಲ್ಪ ಅಟೆಂಡೆನ್ಸ್ ಕೊಟ್ಟು ನನಗೆ ದಯವಿಟ್ಟು ನನಗೆ ಎಕ್ಸಾಮ್ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊತೀನಿ ಸರ್. ಇನ್ನು ತುಮಕೂರು ವಿಶ್ವವಿದ್ಯಾನಿಲಯ ಅಂದ್ರೆ ಅದರದ್ದೇ ಆದ ಗೌರವ ಘನತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಪ ಅಕ್ರಮಗಳಿಂದ ಸುದ್ದಿ ಆಗ್ತಾನೇ ಇದೆ. ಇನ್ನಾದ್ರೂ ವಿಶ್ವವಿದ್ಯಾನಿಲಯದ ಅಧ್ಯಾಪಕರು ಆಡಳಿತ ಸಿಬ್ಬಂದಿ ವರ್ಗ ಎಚ್ಚೆತ್ತು ತಂದೆ ತಾಯಿ ಇಲ್ಲದ ತಬ್ಬಲಿ ಬಡ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಡುವ ಮೂಲಕ ವಿದ್ಯಾರ್ಥಿ ಬಾಳಿಗೆ ಬೆಳಕಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ತುಮಕೂರು.